brought to you by Vigard. ಇಡೀ ದೇಶದ ರಾಜಕಾರಣ ಮುಂಚೆ ಉತ್ತರ ಭಾರತದ ಕೇಂದ್ರೀಕೃತವಾಗಿತ್ತು. ಯಾವಾಗ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಹೋರಾಟದ ಸ್ವರೂಪವನ್ನು ಕೊಟ್ಟರೆ ದಕ್ಷಿಣ ಭಾರತದ ಕಡೆಗೂ ಕೂಡ ತಿರುಗಿ ನೋಡೋ ಥರ ಆಗಿದೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಲಿಲ್ಲ, ನಮಗೆ ಅನುದಾನ ಕೊಡಲಿಲ್ಲ. ಬರಗಾಲದ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಇವತ್ತಿನವರಿಗೆ ಬರಗಾಲದ ಪರಿಹಾರ ಹಣ ದೊರಕಿಲ್ಲ ಕರ್ನಾಟಕಕ್ಕೆ. ಸೊ ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ, ನಮಗೆ ಬರ ಪರಿಹಾರ 6 ತಿಂಗಳಾದರೂ ಕೂಡ, ಮನವಿ ಕೊಟ್ಟ 6 ತಿಂಗಳಾದರೂ ಕೂಡ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಡೈರೆಕ್ಷನ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಬಹುಶಃ 20ನೇ ತಾರೀಕು ಇರಬೇಕು ಅಂತ ಅನಿಸುತ್ತೆ ಕೇಸ್. 15 ದಿನದಲ್ಲಿ ಇತ್ಯರ್ಥ ಮಾಡ್ತೀವಿ ಅಂತ ಅಟಾರ್ನಿ ಜನರಲ್ಲು ಸಾಲಿಸಿಟರ್ ಜನರಲ್ಲು ಇಬ್ಬರು ಒಪ್ಕೊಂಡಿದ್ದಾರೆ ಕೋರ್ಟ್ ಮುಂದೆ. ಸರಿ, ಇದೆಲ್ಲವನ್ನ ನೋಡಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದ್ರೆ ಲೋಕಸಭೆ ಫಲಿತಾಂಶದ ಬಳಿಕ JDS ಅಸ್ತಿತ್ವ, ಬಿಜೆಪಿಯ ಅಸ್ತಿತ್ವ ಏನಾಗಬಹುದು ಅಂತ ನಿಮ್ಮ ಪ್ರೆಡಿಕ್ಷನ್? ನಾನು ಆ ಥರ BJPಯವರು ಹೇಳೋ ರೀತಿಯಲ್ಲಿ, JDSನವ್ರು ಹೇಳೋ ರೀತಿಯಲ್ಲಿ ಅಸತ್ಯ ನುಡಿಯಕ್ಕೆ ಹೋಗಲ್ಲ. ಅವರು ವಿರೋಧ ಪಕ್ಷದಲ್ಲಿ ಇರ್ತಾರೆ ಅಷ್ಟೇ. BJPಯವರು ವಿರೋಧ ಪಕ್ಷದಲ್ಲಿ ಇರ್ತಾರೆ. JDS ಬಹುಶಃ 3 ಕ್ಷೇತ್ರಗಳಲ್ಲಿ ಸೋಲ್ತಾರೆ ಅಂತ ಅನಿಸುತ್ತೆ. ಮಂಡ್ಯ, ಕೋಲಾರ ಮತ್ತು ಹಾಸನ. ಅವರು ದೇವೇಗೌಡರು ರಳಿನ ತಗೊಂಡು BJPನಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಜನಗಳಿಗೆ ಗೊತ್ತಾಗುತ್ತೆ ನೋಡಿ. ರೇವಣ್ಣನ ಮಗ ಹಾಸನ, ಮಂಡ್ಯದಲ್ಲಿ ಕುಮಾರಸ್ವಾಮಿ, ಆಮೇಲೆ ಬೆಂಗಳೂರು ರೂರಲ್ನಲ್ಲಿ ಅವ್ರ ಭಾವ ದೇವೇಗೌಡರ ಅಳಿಯ. ಒಂದೇ ಕುಟುಂಬದವ್ರು ನಿಂತ್ಕೊಳ್ಳೋದು ಗೊತ್ತಾಗಲ್ಲ ಜನಗಳಿಗೆ. ಅದು ಕೋಲಾರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಅವ್ರ ಮನೆಯವ್ರು ಯಾರೂ ನಿಂತಿಲ್ಲ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗದೆ ಹೋದ್ರೆ ಅಲ್ಲೂ ನಿಂತ್ಕೊಬಿಡೋರು. ಒಟ್ಟಾರೆ ಹಾಗಿದ್ರೆ ಕಾಂಗ್ರೆಸ್ನ ಈ ಒಂದು ಲೆಕ್ಕಾಚಾರವನ್ನು ನೋಡಿದ್ರೆ ಎಷ್ಟು ಸ್ಥಾನಗಳನ್ನ ನೀವು ಕ್ರಾಸ್ ಮಾಡ್ಬೋದು? ನನಗೆ 20 ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಬಂದಿದೆ. ಕರ್ನಾಟಕದಲ್ಲಿ 20 ಸ್ಥಾನಗಳು ಗೆಲ್ತೀವಿ. ಆದರೆ ಒಂದು ಮಾತನ್ನು ವಿಜೇಂದ್ರ ಅವರ ಆದಿಯಾಗಿ, ಪ್ರಹ್ಲಾದ್ ಜೋಶಿ ಅವರ ಆದಿಯಾಗಿ ಪ್ರತಿಯೊಬ್ಬರು BJPಯವರು ಹೇಳ್ತಾ ಇರೋವಂಥದ್ದು, ಸರ್ಕಾರ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತವೆ. ಯಾಕೆ ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತವೆ? ನಾನು 2024-25 ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೀನಿ. ಯಾಕೆ ಸ್ಥಗಿತ ಆಗ್ತದೆ? ಬಜೆಟ್ಟು ನೋಡಿದರೆ ಇಲ್ಲೋ ಗೊತ್ತಿಲ್ಲ. ಜೋಶಿ ಆಗಲಿ, ಕುಮಾರಸ್ವಾಮಿ ಆಗಲಿ, ದೇವೇಗೌಡ ಆಗಲಿ ಬಜೆಟ್ ನೋಡಿದರೆ ಇಲ್ಲೋ ಗೊತ್ತಿಲ್ಲ. ನಾನು 1,20,000 ಕೋಟಿ, ಈಗ 3,71,000 ಕೋಟಿ ಬಜೆಟ್ಟು. 3,71,000 ಕೋಟಿನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೀನಿ. ಸರ್, ಕೊನೆಯ ಪ್ರಶ್ನೆ. ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಬಹುತೇಕ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ, BJP JDSನ ನಾಯಕರು ಮಾಡ್ತಿದ್ದಾರೆ. ಇದು ಒಂದು ಕನ್ಸಾಲ್ಟೇಷನ್ಗೆ ಮಾತ್ರ ಅಂತ ಅನ್ಸುತ್ತಾ, ಅಥವಾ ನಾಯಕತ್ವದ ತಾವು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣ? BJPಯವರು ಒಕ್ಕಲಿಗ ಜಾತಿಯವರಿಗೆ ಅನ್ಯಾಯ ಮಾಡಿದ್ದಾರೆ. ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಒಕ್ಕಲಿಗರವರು, ಅವನಿಗೆ ತಪ್ಪಿಸ್ಬಿಟ್ರು, ಯದುವೀರಿಗೆ ಕೊಟ್ಟರು. ಆಮೇಲೆ ಸದಾನಂದ ಗೌಡನ ತಪ್ಪಿಸ್ಬಿಟ್ರು, CT ರವಿಗೆ ತಪ್ಪಿಸ್ಬಿಟ್ರು. ಸೊ ಹೀಗಾಗಿ ಅವರು BJPಯವರು ಒಕ್ಕಲಿಗ ಜನಾಂಗದವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ನಾವು ನೋಡಿ, ರೆಡ್ಡಿಗಳು ಸೇರಿ 8 ಜನರಿಗೆ ಒಕ್ಕಲಿಗ ಜನಾಂಗದವ್ರಿಗೆ ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ.
ಮತ್ತು 6 ಜನ ಹೆಣ್ಮಕ್ಳು ಕೊಟ್ಟಿದ್ದೀವಿ. 6 ಜನ ಹೆಣ್ಮಕ್ಳು ಕೊಟ್ಟಿದ್ದೀವಿ. ಸಾಮಾಜಿಕ ನ್ಯಾಯ ಪಾಲನೆ ಮಾಡೋದು ಕಾಂಗ್ರೆಸ್ ಪಾರ್ಟಿ ಮಾತ್ರ. BJP ಅವರಾಗಲಿ JDS ಅವರಾಗಲಿ ಮಾತಿನಲ್ಲಿ ಜಾತ್ಯತೀತ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಪಾಲನೆ ಮಾಡಲ್ಲ. ಇನ್ನೊಂದು, ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಸಚಿವ ಸ್ಥಾನದ ಸಂಪುಟದ ಪುನರ್ರಚನೆ ಈ ಥರದ ಚರ್ಚೆ ಏನಾದ್ರು ಅಥವಾ ನಿಮ್ಮ ಆ ಥರ ಚರ್ಚೆನೇ ಆಗಿಲ್ಲ. ಇಮಿಡಿಯೇಟ್ಲಿ ಆಫ್ಟರ್ ದಿ ಎಲೆಕ್ಷನ್ ರೀಸಫಲ್ ಮಾಡೋದು ಆ ಥರದ್ದೇನಿಲ್ಲ. ಹೈಕಮಾಂಡ್ನವರು ಅಲ್ಟಿಮೇಟ್ಲಿ ಏನು ಡಿಸಿಷನ್ ಮಾಡ್ತಾರೆ ಅದರ ಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ಇಮಿಡಿಯೇಟ್ಲಿ ಆಫ್ಟರ್ ದಿ ಎಲೆಕ್ಷನ್ ಏನಾಗಲ್ಲ. ಇದಿಷ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸದಲ್ಲಿ ತೊಡಗಿರುವಂಥ CM ಸಿದ್ದರಾಮಯ್ಯನವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಚಿಕ್ಕಬಳ್ಳಾಪುರ. Brought to you by V-Guard.